ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವತ್ತು ಒಳ್ಳೆ ದಿನನೇಯ, ಹೋಗ್ಲಿ ಬಿಡು, ಯಾಕೆ ತಡಿತೀಯ? ಆದ್ರೂ ನಾಳೆಯಿಂದ ಮೊಮ್ಮಗಳ ಜೊತೆ ಆಟ ಆಡದೆ ಹೆಂಗಿರ್ಲಯ್ಯ ನಾನು. ಆದಷ್ಟು ಬೇಗ ನಮ್ಮ ಕಂಟಿ ಅಣ್ಣನು ಅತ್ತಿಗೆನು ಒಂದು ಕೂಸು ಕೊಟ್ಬಿಟ್ರೆ ನಿಮ್ಮ ಆಸೆ ಆದಷ್ಟು ಬೇಗ ಈಡೇರ್ತದೆ ಅಪ್ಪಯ್ಯ. ಏಯ್ ಮೊಮ್ಮಕನಿಲ್ಲ ಈಗ ಬೇಕಾ? ಅಲ್ಲ ತಂಗ್ಯವ, ಇವತ್ತು ರಾತ್ರಿ ಇದ್ದು ಒತ್ತಾರೆ ಹೋಗ್ಬೋದಲ್ವೇ? ಇಲ್ಲ ಗಂಟೆ ಹೋಗಲೇಬೇಕು. ಡೋಂಟ್ ವರಿ, ಆಗಾಗ ನಿನ್ನ ತಂಗಿನೂ ಮಗುನೂ ಕರ್ಕೊಂಡ್ ಬರ್ತಾ ಇರ್ತೀನಿ. ಆಯ್ತು ಬಿಡಿ, ಪ್ರತಿ ಸತಿ ನೀವು ಬಂದು ಕೇಳ್ದಾಗ್ಲೂ ಇಲ್ಲ ಅಂತ ಹೇಳಕ್ಕಾಗಕ್ಕಿಲ್ಲ, ಕಳಿಸ್ಕೊಡ್ತೀವಿ. ಸ್ನೇಹ, ವಸುಗೆ ಅರ್ಶನ ಕುಂಕುಮ ಮಾಡ್ಲು ತುಂಬ ಕಕ್ಕಿ ಎಲ್ಲ ತಯಾರು ಮಾಡ್ಕೊಂಬಾವ. ಮುಂಗ್ಸಿ ಕುರ್ಚಿ ತಕೊಂಬರ್ಲ ಬಾ. ವಸು, ಜೋಪಾನ್ವಾಗಿ ಒಬ್ಬ, ನಿನ್ ತವರು ನಿನ್ಗೋಸ್ಕರ ಯಾವಾಗ್ಲೂ ಇರುತ್ತೆ. ಥ್ಯಾಂಕ್ ಯು ಅದಕ್ಕೆ. ಇನ್ಮೇಲೆ ಈ ವಸುಕಾಟ ನಿಮಗೂ ಮತ್ತೆ ಅಣ್ಣಯ್ಯಂಗಿರಲ್ಲ. ತಂಗ್ಯವ ಏನೋ ಮಾತಾಡ್ತಿಲ್ಲ, ಸುಮ್ಕಿರೋ. ಬಾಬಾ ಹುಷಾರಾಗಿ ಹೋಗಿ ಬನ್ನಿ. ಪಾಪ ಅತ್ತವ, ಇನ್ಮ್ಯಾಕೆ ಅವ್ರಿಗೆ ಆಟ ಹೇಳ್ಕೊಡಕ್ಕೆ ಹೊಸನೇ ಇರಲ್ಲ. ಹೋಗಿ ಬರವಾ, ಒಳ್ಳೇದಾಗ್ಲಿ. ಸರಿ ಅಪ್ಪಯ್ಯ. ಅವ್ವ, ಅಜ್ಜಿಗೆ ಜಾಸ್ತಿ ಗೇಮ್ ಆಡ್ಬೇಡ ಅಂತ ಹೇಳು. ಆಯ್ತು. ಹಾಗೇನೆ ಆರೋಗ್ಯದ ಕಡೆ ಗಮನ ಹರ್ಸಕ್ಕೆ ಹೇಳು. ಆಯ್ತಪ್ಪ. ಚಂದ್ರು, ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಅತ್ತೆ. ಚಂದ್ರು ಅಣ್ಣ, ಸ್ನೇಹ, ವಸುನ್ ಚೆನ್ನಾಗಿ ನೋಡ್ಕೊಳ್ಳಿ. ಸ್ನೇಹ, ವಸು ನನ್ನ ಆಸ್ತಿ, ನೀನು ಹೇಳಬೇಕಾಗಿಲ್ಲ. ಅಣ್ಣಯ್ಯ, ಹೋಗಿ ಬರ್ತೀನಿ. ಅತ್ತೆ, ನಾವೇನು ಬರ್ತೀವಿ. ದರ್ಶನ ಮಾತ್ರ ಆನ ಸಂದಾಗಾಯ್ತು ನೋಡು. ಆ ಸ್ವಾಮಿನ ನೋಡಕ್ಕೆ ಎರಡು ಕಣ್ ಸಾಲದು. ಹಳೆ ದೇವಸ್ಥಾನ ಅಲ್ವೇನವಾ, ಅದಕ್ಕೆ ಕಳೆ ಜಾಸ್ತಿನೇ ಇರ್ತದೆ. ಆ ಗೌರಮ್ಮ ಆ ದೇವ್ರ ಮುಂದೆಯಿಂದ ಬರೋಕೆ ತಯಾರಿಲ್ಲ, ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ಲು. ಅಲ್ಲ ಪುಟ್ಟಮ್ಮಿ, ಮದುವೆ ಆದ್ಮೇಲೆ ಬೀಗರು ದೇವಸ್ಥಾನಕ್ಕೆ ಹೋಗ್ತಾರೆ, ನೀನ್ ಮದುವೆಗೆ ಮುಂಚೆನೆ ಹೋಗ್ತಾ ಇದೆಯಲ್ಲ. ಪುಟ್ಟಕ್ಕಂಗೆ ತನ್ನ ಮಗಳು ಮದುವೆ ಯಾವುದೇ ಅಡೆತಡೆ ಇಲ್ಲದೆ ಆಗ್ಬೇಕು ಅನ್ನೋ ಆಸೆ, ಅದಕ್ಕೆ ಹೋಗವಳೆ ಅಲ್ವಾ ಪುಟ್ಟಕ್ಕ? ಕಣವ, ನಮ್ಮ ಸುಮ್ಮನ ಮದುವೆ ಯಾವುದು ಅಡೆತಡೆ ಇಲ್ಲದೆ ಆಗ್ಬಿಟ್ರೆ ಅದಕ್ಕಿಂತಲೂ ಭಾಗ್ಯ ನಂದು ಇನ್ಯೋನದೆ. ಅದಾಗದೆ ನೆಗದ್ ಬೀಳ್ಲಿ ಅಂತಾನೆ ನಾನು ದಿನಾನು ಬೇಡ್ಕತಾ ಇದೀನಿ. ಬುಡು, ಗೌರಮ್ಮನು ನಿನ್ನಂಗೆ ಬೇಡ್ಕೊಂಡಿರ್ಬೇಕಲ್ವಾ ಪುಟ್ಟಮ್ಮೆ? ಬೇಟೆ ಆಗ್ಲಿ ತಾಯಿ ಅಲ್ವೇ, ಅವಳು ನನ್ನಂಗೆ ಬೇಡ್ಕೊಂಡಿರ್ತಾಳೆ.
ಅಯ್ಯೋ ಪುಟ್ಟಕ್ಕ, ಕರ್ದಿದ್ರೆ ನಾನು ನಿನ್ ಜೊತೆಗೆ ಬರ್ತಿದ್ನಲ್ಲ. ನೀನು ಹೋಗಿದ್ದಿದ್ರೆ ದೇವರು ಗುಡಿ ಬಿಟ್ಟು ಓಡೋಗಿರೋರು. ಹೌದಾ? ಮತ್ತೆ ಏಟೊಂದ್ ದಿನದಿಂದ ನಾನು ಇಲ್ಲೇ ಇವ್ನಿ, ನೀನ್ ಎಲ್ಲೂ ಓಡೇ ಹೋಗ್ತಿಲ್ಲ. ಮೊದಲು ನಿನ್ನಿಲ್ಲಿ ನಾಚೆ ಕಳಿಸಿ ಆಮ್ಯಾಕ ಅವೆಲ್ಲ. ಅದು ಈ ಜನ್ಮದಾಗೆ ಆಗಕ್ಕಿಲ್ಲ ಬಿಡು. ನಮ್ಮ ಸುಮ್ಮನ ಮದುವೆ ಯಾವುದು ಅಡೆತಡೆ ಆಗದೆ ಸುಸೂತ್ರವಾಗಿ ನಡೀತದ ಅಂತ ಪ್ರಶ್ನೆ ಕೇಳಿದೆ. ಅದಕ್ಕೆ ಬಲ್ಗಡೆ ಹೂವು ಕೊಡ್ತು. ತಗೊಳವ ಮುಡ್ಕ. ಯಾವ್ರೇ ಆಶೀರ್ವಾದ ಮಾಡವನೇಂದ್ರೆ ಮದ್ವೆಗೆ ಯಾವ ಅಡ್ಡಿ ಆತಂಕನೂ ಇರಕ್ಕಿಲ್ಲ. ಅವ್ವ ಹೋಗಿದ್ದು ಯಾವ್ರ ಹತ್ರ ಬೇಡದ್ಮೇಲೆ ಅವನಸೆ ನೆರವೇರ್ದೇ ಇರ್ತದ? ಅದೇ ಅಲ್ವೇ? ಅಯ್ಯೋ ಸಾನ, ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡ. ಹುಡುಗಿ ಮನ್ಸಲ್ಲಿ ಈ ಮದ್ವೆ ನಡಿಬೇಕು ಅಂತಿದ್ರೆ ಮಾತ್ರ ನಡೆಯೋದು, ಇಲ್ಲ ಅಂದ್ರೆ ಯೋನು ಆಗಕ್ಕಿಲ್ಲ. ಏನ್ ರಾಜವ್ವ, ಇದ್ಯಾಕೆ ಹಿಂಗ್ ಮಾತಾಡ್ತಿದೀಯ? ಹ್ಞೂ ಪುಟ್ಟಕ್ಕ, ಮದ್ವೆ ಹುಡ್ಗಿ ಮನ್ಸ್ನಾಗೆ ಬೇರೆ ಹುಡ್ಗನ್ ಇಟ್ಕೊಂಡು ಮದ್ವೆ ನಡಿಬಾರ್ದು ಅಂತ ಅರ್ಧಕ್ಕೆ ಕೈ ಕಟ್ಟು ಓಡೋದ್ರೆ ಮದ್ವೆ ಹೆಂಗ್ ನಡೀತದೆ ಹೇಳು? ಬ್ಯಾರೆ ಹುಡುಗಿರು ಏನು ಮಾಡ್ತಾರೋ ಏನೋ ನಂಗೆ ಗೊತ್ತಿಲ್ಲ. ಆದ್ರೆ ನನ್ನ ಮಗಳು ಹಂಗೆ ಮಾಡೋಕ್ಕಿಲ್ಲ ಅನ್ನೋ ನಂಬಿಕೆ ನಂಗೈತಿ. ಅವ್ವ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾಳೆ. ನಾನು ಯಾವತ್ತೂ ಅವ್ವಂಗೆ ಮೋಸ ಮಾಡಬಾರ್ದು. ಅಮಾವಾಸ್ಯೆನ ಉಡ್ದೊಳಗೆ ಯಾವಾಗಲೂ ಇಂಥ ಯೋಚನೆ ಬರೋದು ತಲೆಗೆ. ನಾನು ಸುಮ ಹಂಗ್ ಮಾಡ್ತಾಳೆ ಅಂತ ಹೇಳದ್ನಾ? ಹಿಂಗೆ ಲೋಕ ರೂಢಿ ಮಾತು ಹೇಳ್ದೆ ಆಟೆಯ. ಅವ ನೀನ್ ಯಾವ್ರ ಹತ್ರ ಬೇಡ್ಕೊಂಡಿದ್ದೆ ಅನ್ಯಾಕೆ ಅದೇನಿದ್ರು ಹಾಗೆ ಆಯ್ತದೆ. ಅದ್ಯಾವ್ ನಿನ್ಗೆ ಒಲ್ದೆ ಒಲಿತಾನೆ. ಒಳ್ಳೆ ಮನಸ್ನಾಗ ಹೋಗಿ ಆ ತಂದಿನ ಕೇಳ್ಕೊ ಬಂದೀನಿ. ಅವನೇ ನಿಂತೆಲ್ಲ ನಡೆಸ್ಕೊಡ್ತಾನೆ. ಹ್ಞೂ ತಕ್ಕ, ಆ ಮೆಸ್ನಾಗೆ ಚೋಟುಗೆ ಕಾಳಿಗೆ ಇನ್ಯಾರು ಎಲ್ಲರಿಗೂ ಹಂಚ್ಬಿಡು. ಹಾಂ ನಡ್ರಿ, ಎಲ್ಲ ಊಟ ಮಾಡುವ.